ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 12 ಶ್ರೀಕೃಷ್ಣನ ಪಾತ್ರದ ಪರಿಚಯ. ಶ್ರೀ ಮಹಾಭಾರತದ ಪಾತ್ರಗಳ ಮುಖ್ಯತೆಯ ಬಗೆಗೆ, ರೋಚಕತೆಯ ಬಗೆಗೆ ಯಾರು ಏನೇ ಹೇಳಲಿ, ಇಲ್ಲಿನ ನೆನೆಯಬೇಕಾದ ಮರೆಯಲಾಗದ ಮಹಾಪಾತ್ರಗಳಲ್ಲಿ ಶ್ರೀಕೃಷ್ಣನೇ ಬಹುಮುಖ್ಯ. ಅದು ವೇದವ್ಯಾಸರು ಕಂಡ ಸತ್ಯ. ಕಥೆಯಲ್ಲಿ ಪಾತ್ರವಾಗಿ, ದಿಗ್ದರ್ಶಕನಾಗಿ, ಸೂತ್ರಧಾರನಾಗಿ, ಸಂದರ್ಭಗಳನ್ನು ಪಾತ್ರಗಳನ್ನು ಪೋಣಿಸಿ ನಿಂತ ಮಹಾಸೂತ್ರ ಶ್ರೀಕೃಷ್ಣ. ವಾಸುದೇವಸ್ಯ ಮಹಾತ್ಮ್ಯಂ ಎಂದು ವ್ಯಾಸರು ಕಥೆಯ ಪ್ರಮೇಯವನ್ನಾಗಿ ಇದನ್ನು ಆದಿಯಲ್ಲೇ ನಿರೂಪಿಸಿದ್ದಾರೆ. ಆದರೂ ಕವಿ ಕಲ್ಪಿತ ದೇಶೀಯ ಭಾಷಾ ಕೃಷ್ಣ ಕಲ್ಪನೆಗಳಲ್ಲಿ ವ್ಯಾಸದೃಷ್ಟ ಇತಿಹಾಸದ ಶ್ರೀಕೃಷ್ಣನಿಗೆ ಅಪಚಾರವಾಗಿದೆ. ಈ ಅಪಚಾರಕ್ಕೆ ಸಂಸ್ಕೃತ ಕಾವ್ಯ ನಾಟಕಕಾರ ಕವಿಗಳ ಕೊಡುಗೆಯೂ ಯಥೇಷ್ಟವಾಗಿದೆ. ಮೂಲದ ಇತಿಹಾಸದ ಶ್ರೀಕೃಷ್ಣನನ್ನು ಸರಿಯಾಗಿ ತಿಳಿದ ಹೊರತು ಇಂದಿನ ಭಾರತೀಯರ ಸಾಮಾಜಿಕ ರಾಜಕಾರಣ ಪ್ರಜ್ಞೆಗಳಿಗೆ ಮುಸುಕಿರುವ ಗ್ರಹಣ ಬಿಡಲಾರದು. ತಿರುವು ಮುರುವೇ ಆಗಿ ಹೋಗಿದೆ. ಈ ಗ್ರಹಣ ಬಿಡಿಸುವ, ಶ್ರೀಕೃಷ್ಣ ಸೂರ್ಯ ಜ್ಯೋತಿಯನ್ನು ಪರಿಚಯಿಸುವ ಹೊಣೆ ಈ ಲೇಖಕನೆಂಬ ಮೇಣದ ಬತ್ತಿಯ ಮೇಲೆ ಬಂದಿರುವ ಒಂದು ವಿಕಟ ವಿನೋದ ಎನ್ನೋಣವೇ. ಪಾಮರ ಕಲ್ಪನೆಯಲ್ಲಿ ಶ್ರೀಕೃಷ್ಣ ಅವರವರ ಮನೋಧರ್ಮದಂತೆ ಅವರಿಗೆ ಕಾಣುವುದು ಲೋಕದ ನೀತಿ. ಇನ್ನು 13 ವರ್ಷ ತುಂಬದ ಶ್ರೀಕೃಷ್ಣ ಮಧುರೆಗೆ ಕಂಸನ ಧನುರ್ಯಾಗಕ್ಕೆ ಅವನ ಸೂಚನೆಯಂತೆ ಬರುತ್ತಾ ಆ ರಾಜಧಾನಿಯ ಬೀದಿಗಳಲ್ಲಿ ನಡೆದು ಬರುತ್ತಿರುವಾಗ ಆ ಊರಿನ ದುಷ್ಟ ಜಟ್ಟಿಗಳಿಗೆ ಸಿಡಿಲಿನಂತೆಯೂ, ಸಾಮಾನ್ಯ ಮನುಷ್ಯರಿಗೆ ಪುರುಷೋತ್ತಮನಾಗಿಯೂ, ಸ್ತ್ರೀಯರಿಗೆ ಮನ್ಮಥನಂತೆಯೂ, ಹಿಂಬಾಲಿಸಿದ ಗೋಕುಲದ ಗೊಲ್ಲರಿಗೆ ನಮ್ಮವನೆನಿಸಿಯೂ, ದುಷ್ಟ ಅರಸರಿಗೆ ಶಿಕ್ಷಕನಾದ ಯಮನಂತೆಯೂ, ಸ್ವಂತ ತಂದೆ ತಾಯಿಯರಾದ ವಸುದೇವ ದೇವಕಿಯರಿಗೆ ಮಗುವಾಗಿಯೂ ಕಂಡನೆಂದು ಶ್ರೀ ಭಾಗವತ 10ನೇ ಅಧ್ಯಾಯದ 43ನೇ ಸ್ಕಂದ 17ನೇ ಶ್ಲೋಕದಲ್ಲಿ ವರ್ಣಿಸಿದೆ. ಇನ್ನು ಕೇಳಿ. ದೂರದಿಂದ ನೋಡಿದ ಕಂಸನಿಗೆ ಮೃತ್ಯುವಿನಂತೆಯೂ, ಏನೂ ತಿಳಿಯದ ಮುಗ್ಧರಿಗೆ ವಿರಾಟ್ ಪುರುಷನಾಗಿಯೂ, ಎಲ್ಲ ತಿಳಿದ ಯೋಗಿಗಳಿಗೆ ಪರತತ್ವವೇ ಇಳಿದು ಬಂದಂತೆಯೂ, ಯಾರವರಿಗೆ ಪರದೇವತೆಯ ಸಾಕ್ಷಾತ್ ರೂಪದಂತೆಯೂ, ಹೀಗೆ ನಾನಾ ಭಾವಗಳಲ್ಲಿ ನಾನಾ ಬಗೆಯ ಸ್ತ್ರೀ ಪುರುಷರಿಗೆ ಕಾಣಿಸಿದುದು ಆ ನಾನಾ ಜನರ ಭಿನ್ನ ಪ್ರವೃತ್ತಿಯಿಂದಲೇ ಅಲ್ಲವೇ? ಅಂದೇ ಈ ಮಾತಾದರೆ ಇಂದಿನ ಜನರ ಮಾತೇನು? ಕಾಮುಕರಾಗಿಯೇ ಬಾಳುತ್ತಿರುವವರಿಗೆ ಶ್ರೀಕೃಷ್ಣ ಕೇವಲ ಕಾಮಿಯಂತೆಯೇ ಕಂಡಾನು. ಪಾಮರರಿಗೆ ಅವನನ್ನು ಜಾರ, ಚೋರ ಎನ್ನುವ ಕೀಳು ದೃಷ್ಟಿಗೆ ನೋಡುವವರ ಹೀನ ಸಂಸ್ಕಾರವೇ ಕಾರಣ. ಜ್ಞಾನಿಗಳಿಗೆ ಯೋಗೀಶ್ವರನಾಗಿಯೂ, ಮಹಾರಾಜಕಾರಣ ಮುತ್ಸದ್ದಿಯಾಗಿಯೂ, ವಿಶ್ವಶಾಂತಿ ಸ್ಥಾಪಕನಾಗಿಯೂ, ಭಕ್ತರನ್ನು ನಂಬಿದ ಸ್ನೇಹಿತರನ್ನು ಎಂದೂ ಕೈಬಿಡದ ಗೆಳೆಯನಾಗಿಯೂ, ಸ್ತ್ರೀಯರ ಶೋಷಣೆಯ ವಿರುದ್ಧ ಸಿಡಿದೆದ್ದವನಾಗಿಯೂ, ಕರುಣಾಪೂರ್ಣನಾಗಿಯೂ, ಸಕಲ ಗುಣನಿಧಿಯಾಗಿಯೂ ಕಾಣುವ ಶ್ರೀಕೃಷ್ಣ ಸಾಮಾನ್ಯ ಆಜ್ಞರಿಗೆ ದನ ಕಾಯ್ದ ಜೀವಿಸಿದ ಗೊಲ್ಲರ ಬಾಲಕನಾಗಿಯೂ, ಬಹುಸಂಖ್ಯಾ ಸ್ತ್ರೀಯರನ್ನು ಮದುವೆಯಾದ ಲಂಪಟನಾಗಿಯೂ, ಕುಟಿಲ ರಾಜಕಾರಣಿಯಾಗಿಯೂ, ನಡತೆಗೆಟ್ಟ ಕುಮಾನವನಾಗಿಯೂ, ಇನ್ನೂ ಏನೇನೋ ಆಗಿ ಕಾಣುವುದು ಅವರವರ ಸಂಸ್ಕಾರಗಳ ಹಿನ್ನೆಲೆಯಲ್ಲಿಯೇ. ಶ್ರೀಕೃಷ್ಣನೆಂಬುವನೇ ಇರಲಿಲ್ಲವೆಂದು ವಾದಿಸುವ ಚರಿತ್ರೆ ಕಾರರೂ ಉಂಟು. ಇದ್ದಿದ್ದರೂ ಸಾಮಾನ್ಯನಿದ್ದಾನೆಯೇ ಹೊರತು ಆಮೇಲೆ ಯಾರೆಲ್ಲ ಹೊಗಳಿ ಅವನು ದೇವರಾಗಿ ಬಿಟ್ಟನೆಂದು ವಾದಿಸುವ ದೇವ ನಿರ್ಮಾಪಕರು, ದೇವ ಜಂಭಕರೂ ಇದ್ದಾರೆ. ಹೊಳಪಾದ ದೇವಾಲಯದ ಕಂಬದಲ್ಲಿ ಸರಿಯಾದ ದಿಕ್ಕಿನಿಂದ ನೋಡಿದಾಗ ಮಾತ್ರ ದೇವರ ಮೂರ್ತಿಯ ಬಿಂಬ ಕಂಡೀತು. ಇಲ್ಲವಾದರೆ ನಮ್ಮ ಸೊಟ್ಟ ಮೋರೆಗಳೇ ಅಲ್ಲವೇ ಕಾಣುವುದು. ಹೀಗೆ ಕಣ್ಣು ದೃಷ್ಟಿ ಶುದ್ಧಿಯಿಂದ
ಭೀಷ್ಮ, ವ್ಯಾಸ, ಕುಂತಿ, ಮಾರ್ಕಾಂಡೇಯ, ಮೈತ್ರೇಯಿ, ವಿದುರಾದಿಗಳಿಗೆ ಅವನು ಸರಿಯಾಗಿ ಕಂಡ ಕೃಷ್ಣ. ಹಿಂದಿನ ಶಿಶುಪಾಲ, ಕರ್ಣ, ಕಂಸ, ದುರ್ಯೋಧನ ಮೊದಲಾದವರಿಗೆ ಏನೇನೋ ಕಂಡ. ಇಂದಿನ ಶಿಶುಪಾಲರೋ ಪಶುಪ್ರಾಯರೂ ಉಂಟಲ್ಲ, ಅವರಿಗೆಲ್ಲ ಪೂರ್ಣ ಚಿಕಿತ್ಸೆ ಶಕ್ಯವಿಲ್ಲ. ವ್ಯಾಸ ದರ್ಶನದಲ್ಲಿ ಶ್ರೀಕೃಷ್ಣನನ್ನು ತೋರಿಸುವುದು ಇಲ್ಲಿನ ನಮ್ಮ ಉದ್ದೇಶ. ಅವರವರ ತಲೆಯ ಪಿತ್ತವನ್ನು, ಕಣ್ಣಿನ ಕಾಮಾಲೆಯನ್ನು ಅವರವರೇ ಕಳೆದು ನೀಗಿಕೊಳ್ಳಬೇಕಷ್ಟೇ. ಘೋರ ಅಂಗೀರಸರೆಂಬ ಸಾಂದೀಪಿನಿಯಾಗಿರಬಹುದೇ? ಋಷಿವರರಲ್ಲಿ ಶ್ರೀಕೃಷ್ಣನು ಸಕಲ ಶಾಸ್ತ್ರಗಳನ್ನೂ, ವಿಶೇಷವಾಗಿ ಪುರುಷ ವಿದ್ಯೆ ಎಂಬ ದೀರ್ಘಾಯುಷ್ಯದ ಫಲವುಳ್ಳ ಹಸಿವು, ಬಾಯಾರಿಕೆ, ಮುಪ್ಪು, ರೋಗಾದಿ ಪೀಡೆಗಳನ್ನು ಗೆಲ್ಲಬಲ್ಲ ಸಾಮರ್ಥ್ಯ ನೀಡುವ ಮಹಾ ಉಪಾಸನೆಯನ್ನು ಅಭ್ಯಸಿಸಿದ್ದಾಗಿ ಛಾಂದೋಗ್ಯ ಉಪನಿಷತ್ತು ಹೇಳುತ್ತದೆ. ಇವನು ಬೇರಾವ ಕೃಷ್ಣನೋ ಇರಬಹುದೆನ್ನುವುದಾದರೆ ಉಪನಿಷತ್ತು ಅವನನ್ನು ದೇವಕಿ ಪುತ್ರನೆಂದೇ ಸಾರುತ್ತದೆ. ತತ್ಥದ್ ಏತತ್ ಘೋರ ಅಂಗೀರಸೋ ದೇವಕೀ ಪುತ್ರಾಯ ಕೃಷ್ಣಾಯ ಉಕ್ತ್ವಾ ಉವಾಚ ಅಪಿಪಾಸ ಏವ ಸ ಬಭೂವ. ಛಾಂದೋಗ್ಯೋಪನಿಷತ್ತಿನ 3:176 ಶ್ಲೋಕ. ಇಡೀ ಮಾನವ ಜೀವನವೇ ಒಂದು ಯಜ್ಞವೆಂದು, ಪುರುಷೋ ವಾವಯಜ್ಞ. ಬೇರೆ ಬೇರೆ ವಯಸ್ಸುಗಳು ಬೇರೆ ಬೇರೆ ಹವ್ಯಗಳನ್ನು ಅರ್ಪಿಸುವ ಯಜ್ಞೇಶ್ವರನಿಗೆ ಅರ್ಪಿಸುವ ಕಾಲಗಳೆಂದೂ, ಅವನ ತಪಸ್ಸು, ಕಪಟರಹಿತ ನಡತೆ, ಆರ್ಜವ, ಅಹಿಂಸಾ, ಸತ್ಯವಚನಗಳೆಂಬ ಗುಣಗಳು ಈ ಯಜ್ಞದ ದಕ್ಷಿಣೆಗಳೆಂದೂ, ಮರಣವೇ ಈ ಯಜ್ಞದ ಅವಭೃತ ಸ್ನಾನದಂತೆ ಎಂದು ಸುಂದರವಾಗಿ ಬೋಧಿಸುವ ಈ ವಿದ್ಯೆಯಲ್ಲಿ ನಿಷ್ಣಾತರಾದವರು ಅಂಗೀರಸ ಗೋತ್ರದ ಸಾಂದೀಪಿನಿ. ಅವರ ತಪಸ್ಸು ಘೋರವಾಗಿದ್ದು ಅವರು ಘೋರರೆನಿಸಿರಬೇಕು. ಇಂಥ ಗುರುವಿನ ಶಿಷ್ಯನಾಗಿ ಶ್ರೀಕೃಷ್ಣನು ಯೋಗಿಯಂತೆ ಬಾಳಿದ ಸತ್ಯವನ್ನೇ ತಾನೂ ಭಗವದ್ಗೀತೆಯಲ್ಲಿ ಬೋಧಿಸಿದನೆಂಬುದು ಸಂಗತವಾಗಿಯೇ ಇದೆ. ಈ ವಿದ್ಯೆ ಉಪಾಸಕನು ತನ್ನ ಅಂತ್ಯಕಾಲದಲ್ಲಿ ತಾನು ಮರಣರಹಿತ ಆತ್ಮನೆಂಬುದನ್ನು, ಸ್ವರೂಪನಾಶವಿಲ್ಲದವನೆಂದೂ ಸೂಕ್ಷ್ಮ ತತ್ವವಾಗಿರುವನೆಂದು ತಿಳಿಯುವುದಾಗಿ ಉಪನಿಷತ್ತು ಹೇಳುತ್ತದೆ. ಶ್ರೀಕೃಷ್ಣ ಬೋಧಿಸಿದ್ದು, ಆಚರಿಸಿ ತೋರಿಸಿದ್ದು ಇದನ್ನೇ. ವಿವರಗಳನ್ನು ಮುಂದೆ ತರಲಾಗುವುದು. ಅಥರ್ವನಾರಾಯಣ ಉಪನಿಷತ್ತು ಶ್ರೀಕೃಷ್ಣನನ್ನು ದೇವಕಿ ಪುತ್ರನೆಂದೂ, ಶ್ರೀಮನ್ನಾರಾಯಣನೆಂದೂ, ಬ್ರಹ್ಮಣ್ಯನೆಂದೂ ನಿರ್ದೇಶಿಸಿದೆ. ವೇದವಿದರೆಲ್ಲರ ಮತವೂ ಇದೇ ಆಗಿದೆ. ಇವನು ದೇವರಾಗಿದ್ದರೆ ಸಾವಿರಾರು ಹೆಂಡಂದಿರೇಕೆ? ಗೋಪಿಯರೊಡನೆ ಕ್ರೀಡಿಸಿದನೇಕೆ? ಮುಗ್ಧ ಗೋಪಿಯರ ಸೀರೆಗಳನ್ನು ಕದ್ದನೇಕೆ? ಮುಂತಾಗಿ ಹಲವು ಪ್ರಶ್ನೆಗಳನ್ನು ಒಂದೇ ಉಸಿರಿನಲ್ಲಿ ಕೇಳಿಯಾರು. ಒಂದೊಂದು ಪುಸ್ತಕವನ್ನೇ ಬರೆದು ವಿಶದೀಕರಿಸುವುದಿದೆಯಾದರೂ ಇಲ್ಲಿ ಒಂದೊಂದೇ ವಾಕ್ಯಕ್ಕೆ ತೃಪ್ತಿಪಡೋಣ. ಶ್ರೀಕೃಷ್ಣನಿಗೆ ಯಾವ ಸ್ತ್ರೀಯಲ್ಲೂ ಕಾಮಮೋಹವಿರಲಿಲ್ಲವೆಂಬುದು ಶ್ರೀ ಭಾಗವತವೇ ಹೇಳುತ್ತದೆ. ನರಕಾಸುರ ಕಾಮಿಯಾಗಿ ತನ್ನ ಅಂತಃಪುರದಲ್ಲಿ 16,000 ಸುಂದರ ತರುಣಿಯರನ್ನು ಸೆರೆ ಹಿಡಿದಿಟ್ಟಿದ್ದ. ಶ್ರೀಕೃಷ್ಣ ನರಕನನ್ನು ಕೊಂದದ್ದೇ ಅವನ ಈ ಬಗೆಯ ದುಷ್ಟ ನಡವಳಿಕೆಗಾಗಿ. ಆಮೇಲೆ ಈ ನಾಯಿ ಮುಟ್ಟಿದ ಮಡಿಕೆಯಂತಾದ ಸ್ತ್ರೀಯರನ್ನು ವಿವಾಹವಾಗಲು ಯಾರೂ ಮುಂದೆ ಬರಲಿಲ್ಲ. ನರಕನು ಅವರನ್ನು ಸುಮ್ಮನೆ ಮುಟ್ಟದೆ ಉಪಭೋಗಿಸದೆ ಈ ತರುಣಿಯರನ್ನು ಸೆರೆಯಲ್ಲಿಟ್ಟಿದ್ದನೆ ಎಂಬುದು ವಿಚಾರಾರ್ಹವಾಗಿದೆ. ಪಶ್ಚಿಮ ಪಾಕಿಸ್ತಾನೀಯರು, ಈಗಿನ ಬಾಂಗ್ಲಾದೇಶ ಅದಿನ್ನೂ ಪೂರ್ವ ಪಾಕಿಸ್ತಾನವಾಗಿದ್ದಾಗ, ಢಾಕಾ ವಿಶ್ವವಿದ್ಯಾಲಯದ ಸಾವಿರಾರು ತರುಣಿಯರನ್ನು ಬಲಾತ್ಕಾರವಾಗಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಪಡಿಸಿ ಕೆಡಿಸಿದರು. ಆಮೇಲೆ ಅವರ ಸ್ಥಿತಿ ಏನಾಯಿತೆಂಬುದನ್ನು ಪತ್ರಿಕೆಗಳಲ್ಲಿ ವಿವರವಾಗಿ ಬರೆಯಲಿಲ್ಲ. ಹಾಗೆ ನರಕದ ಅತ್ಯಾಚಾರ ಕಮ್ಮಿಯದಿರಲಿಲ್ಲ. ಶ್ರೀಕೃಷ್ಣನನ್ನು ತಮ್ಮ ವಿಮೋಚಕನನ್ನಾಗಿ ಕಂಡ ಆ ರಾಜಕನ್ಯೆಯರು ಮನಸಾರೆ ಶ್ರೀಕೃಷ್ಣನನ್ನೇ ಪತಿಯಾಗುವಂತೆ ಕೇಳಿಕೊಂಡರು. ಶ್ರೀ ಭಾಗವತದ 10ನೇ ಅಧ್ಯಾಯ 59ನೇ ಸ್ಕಂದ 34ನೇ ಶ್ಲೋಕ. ಆ ಶ್ರೀಕೃಷ್ಣನನ್ನೇ
ಪತಿಯಾಗುವಂತೆ ಕೇಳಿಕೊಂಡಾಗ ಶ್ರೀಕೃಷ್ಣ ಒಲ್ಲೆನೆಂದಿದ್ದರೆ ಈ ಸ್ತ್ರೀಯರ ಗತಿ ಏನಾಗುತ್ತಿತ್ತು? ಅನಾಥರ ಉದ್ಧಾರಕ್ಕೆ ಮುಂದೆ ಬಂದ ಧೀರನನ್ನು ಕಾಮುಕನೆಂದು ಕಾಣುವವರು ಇಂದೂ ಇದ್ದಾರಲ್ಲವೇ? ಇರಲಿ, ಮುಂದೆ ಕೇವಲ ಯೋಗ ಶಕ್ತಿಯಿಂದ ಏಕಕಾಲಕ್ಕೆ ಇವರೆಲ್ಲರ ಪತಿಯಾಗಿ ಅವರವರ ಇಷ್ಟಾರ್ಥ ಸಿದ್ಧಿ ಮಾಡಿ ತಾನು ಕೇವಲ ಯೋಗಿಯಾಗಿಯಾನೇ ಉಳಿದನೆಂದು ಭಾಗವತದ ಮಾತು. 1ನೇ ಅಧ್ಯಾಯ 11ನೇ ಶ್ಲೋಕ, 36-39ನೇ ಶ್ಲೋಕ ಮತ್ತು 11ನೇ ಅಧ್ಯಾಯ 6ನೇ ಸ್ಕಂದ 18ನೇ ಶ್ಲೋಕ ಇತ್ಯಾದಿಗಳಲ್ಲಿ. ಯೋಗಿಗಳ ಶಕ್ತಿ ತಿಳಿಯದವರಿಗೆ ನಂಬಿಕೆಗೆ ಮೀರಿದ್ದಾದರೂ ಯಾರನ್ನು ನಿಂದಿಸೋಣ? ಈ ಯೋಗ ಶಕ್ತಿ ಇಲ್ಲದವನು ತನ್ನ ಬ್ರಹ್ಮಚರ್ಯದ ಮೇಲೇ ಆಣೆ ಹಾಕಿ ಮುಂದೆ ಸತ್ತು ಬೆಂದು ಹುಟ್ಟಿದ ಪರೀಕ್ಷಿತನನ್ನು ಬದುಕಿಸಿದ ಹೇಗೆ? ಬೇಕಾದ್ದನ್ನು ನಂಬಿ ಬೇಡವಾದನ್ನು ನಂಬದ ಓದುಗ ಕೇಳುಗ ಶ್ರೀ ಮಹಾಭಾರತದಿಂದ ಶ್ರೀ ಭಾಗವತದಿಂದ ಏನು ನಿರೀಕ್ಷಿಸುವನೋ ದೇವರೇ ಹೇಳಬೇಕು. ಇವರೇ ನಮ್ಮ ಇತಿಹಾಸ, ರಾಜಕಾರಣ, ಸಾಮಾಜಿಕ ಪ್ರಶ್ನೆಗಳ ತೀರ್ಪುಗಾರರೂ ಆಗಿರುವುದು ನಮ್ಮ ಮಹಾ ದೌರ್ಭಾಗ್ಯವೆನ್ನಲೇ. ಕಾಮುಕನನ್ನು ಕೊಂದು ಶೋಷಿತರ ಉದ್ಧಾರ ಮಾಡಿದವನೇ ಕಾಮುಕನಾಗಿ ಕಾಣುವುದು ಕಾಮದ ಕಣ್ಣಿದ್ದವರಿಗೆ ಮಾತ್ರವಲ್ಲವೇ? ಶ್ರೀಕೃಷ್ಣನ ಪಾತ್ರದ ಪರಿಚಯದ ಮುಂದುವರೆದ 2ನೆಯ ಭಾಗವನ್ನು ನಾಳೆ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.